ಇನ್ನು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 3 ವರ್ಷದಿಂದ ಗ್ರಾಹಕರೊಬ್ಬರು ವಿದ್ಯುತ್ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಈ ಅಕ್ರಮ ವಿದ್ಯುತ್ ಸಂಪರ್ಕದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ಅದನ್ನು ಅವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಪರಿಣಾಮ ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಯಾರ ಗ್ರಾಹಕ ಯಾವ ಥರ ಈ ಥರ ಮೋಸ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಒಂದೇ ಮೀಟರ್ 16 ಮನೆಗಳಿಗೆ ವಿದ್ಯುತ್. 3 ವರ್ಷದಿಂದ ನಡೀತಿದೆ ಕರೆಂಟ್ ಕಳ್ಳತನ. ಗೊತ್ತಿದ್ದು ಅಧಿಕಾರಿಗಳು ಸೈಲೆಂಟ್. ಲಕ್ಷಾಂತರ ರೂಪಾಯಿ ನಷ್ಟ. ಎಸ್, ಕೆಆರ್ಪುರಂ ಸಬ್ ಡಿವಿಷನ್ನ ಮುನೇಶ್ವರ ಬಡಾವಣೆಯಲ್ಲಿ ಕಳೆದ 3 ವರ್ಷಗಳಿಂದ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆಯಲಾಗಿದೆ. ಒಂದೇ ಮೀಟರ್ನಿಂದ 16 ಮನೆಗಳಿಗೆ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದು ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡುತ್ತಿದ್ದಾರೆ. ಈ ವಿಷಯ ಬೆಸ್ಕಾಂ ಅಧಿಕಾರಿಗಳಿಗೆ ಗೊತ್ತಿದ್ರೂ ಜಾಸ್ತಿ ತಲೆ ಕೆಡಿಸಿಕೊಂಡಿಲ್ಲ. ಮನೆಗಳಿದಾವೆ 16 ಮನೆ ಇದೆ ಸರ್. ಇವಾಗ ಹೊಸ್ದಾಗಿ ಕಟ್ಟಿರೋದು. ಫಸ್ಟ್ 7 ರೂಮ್ ಇತ್ತು, ಆವಾಗಿಂದ ಒಂದೇ ಮೀಟರ್ನೇ ಐತೆ. 7 ಮನೆ ಸರ್. ಎಷ್ಟು ವರ್ಷದಿಂದ ಇದೆ? 3 ವರ್ಷದಿಂದ. ಒಂದೇ ಮೀಟರ್ ಅಳವಡಿಸಿ ಅದಕ್ಕೆ ಹೆಚ್ಚುವರಿ ಕೇಬಲ್ನಿಂದ ಉಳಿದ ಶೀಟ್ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ಥೆರೇಸಾ ಅನ್ನೋ ಮನೆ ಮಾಲಕಿಗೆ ಈ ಹಿಂದೆ ಬೆಸ್ಕಾಂ ಅಧಿಕಾರಿಗಳು ವಾರ್ನ್ ಮಾಡಿ 2 ಬಾರಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ರು ಮತ್ತೆ ಸಂಪರ್ಕ ಪಡೆದಿದ್ದಾರೆ. ಟಿವಿ, ಫ್ಯಾನ್, ಬ್ರಿಡ್ಜ್, ಲೈಟ್ ಉರಿಯುತ್ತಿದ್ದು ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಿದೆ. ಕೆಆರ್ಪುರಂನಲ್ಲಿ ಒಂದು ಏರಿಯಾವನ್ನು ತೋರಿಸ್ತಾ ಹೋಗ್ತೇನೆ. ಈ ಏರಿಯಾ ಅಥವಾ ಈ ಮನೆಗಳಿದಾವಲ್ಲ, ಸುಮಾರು 16 ಮನೆಗಳಿಗೆ ಕೇವಲ ಒಂದೇ ಒಂದು ಬೆಸ್ಕಾಂ ಮೀಟರನ್ನು ಅಳವಡಿಕೆ ಮಾಡಲಾಗಿದೆ. 1 ಮೀಟರ್ನಿಂದಾಗಿ 16 ಮನೆಗಳಿಗೆ ಈಗ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಕೂಡ ನೀಡಲಾಗಿದೆ. ಆಯಾ ಮನೆಗಳಲ್ಲಿ ಫ್ರಿಡ್ಜ್ ಇದೆ, ಟಿ ವಿ ಇದೆ, ಜೊತೆಗೆ ಫ್ಯಾನ್ಗಳಿದ್ದಾವೆ, ಎಲ್ಲವೂ ಕೂಡ ಇದೆ. ಕೇವಲ ಒಂದೇ ಒಂದು ಮೀಟರ್ನಿಂದಾಗಿ ಈ 1 ಮೀಟರ್ನಿಂದ 16 ಮನೆಗಳಲ್ಲಿ ಟಿ ವಿಗಳು, ಫ್ರಿಡ್ಜು, ಫ್ಯಾನು ಅದೆಲ್ಲವನ್ನು ಕೂಡ ಇದೀಗ ರನ್ ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ಬೆಸ್ಕಾಂಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ನಷ್ಟವನ್ನು ಕೂಡ ಉಂಟು ಮಾಡಲಾಗುತ್ತೆ. ಈಗ ಈ ಮನೆ ಇದೆಯಲ್ಲ, ಈ ಮನೆಯಲ್ಲಿ ಈಗ ನೋಡಿ ಟಿ ವಿ ಇದೆ, ಜೊತೆಗೆ ಫ್ಯಾನ್ ಇದೆ. ಸೊ ಹೀಗೆ ಇದೆಲ್ಲವೂ ಕೂಡ ಕೇವಲ ಒಂದೇ ಒಂದು ಮೀಟರ್ನಿಂದ ಈಗ ಇದನ್ನು ಬಳಕೆ ಮಾಡ್ತಾ ಇರೋದು. ಅಂದರೆ ಇವರೆಲ್ಲರೂ ಕೂಡ ವಲಸೆ ಕಾರ್ಮಿಕರು, ಇಲ್ಲಿನ ಮನೆ ಮಾಲೀಕರು. ಅವ್ರಿಗೆ ಬಾಡಿಗೆಗೆ ಅಂತ ಕೊಟ್ಟಿದ್ದಾರೆ, ತಿಂಗಳಿಗೆ ಇಂತಿಷ್ಟು ಅಂತೇಳಿ ತೊಗೊಳ್ತಾರೆ. ಆದರೆ ಇವರು ಇಲ್ಲಿ ಮೀಟರ್ಗಳನ್ನು ಅಂದರೆ ಪ್ರತ್ಯೇಕ ಮೀಟರ್ಗಳನ್ನು ಅಳವಡಿಕೆ ಮಾಡಿಕೊಳ್ಳದೆ ನೇರವಾಗಿ ಒಂದೇ ಮೀಟರ್ನಲ್ಲಿ ಎಲ್ಲ ಮನೆಗಳಿಗೂ ಕೂಡ ಈಗ ಸಂಪರ್ಕವನ್ನು ನೀಡಲಾಗ್ತಾ ಇದೆ. ಈಗ ಈ ಮನೆಗಳಲ್ಲಿ ಕೂಡ ಈಗ ನೋಡಿ ಫ್ಯಾನ್ ಇದೆ. ಸೊ ಬೇರೆ ಬೇರೆ ಕಡೆ ಟಿ ವಿ ಕೂಡ ಇದೆ. ಇದಕ್ಕೂ ಕೂಡ ಇದು ಶೆಡ್ ಮಾದರಿಯಲ್ಲಿ ಸಣ್ಣ ಸಣ್ಣ ರೂಮ್ಗಳಂತ ಹೇಳಿ ಮಾಡಿಕೊಳ್ಳಲಾಗಿದೆ. ಸೊ ಆ ರೂಮ್ಗಳು ಅಂತ ಮಾಡಿಕೊಂಡು ಆ ಎಲ್ಲ ಮನೆಗಳಿಗೂ ಕೂಡ ಈ ಒಂದು ಸಂಪರ್ಕವನ್ನು ನೀಡಲಾಗಿದೆ. ಬಹುಶಃ ಒಂದು ಮನೆಗೆ ಅಕ್ರಮವಾಗಿ ಏನಾದರೂ ಸಂಪರ್ಕವನ್ನು ತೆಗೆದುಕೊಂಡ್ರೆ ಅಲ್ಲಿ ಬೆಸ್ಕಾಂ ಅಧಿಕಾರಿಗಳು ದಂಡವನ್ನು ವಿಧಿಸುವಂಥದ್ದು, ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತಾರೆ. ಆದರೆ ಸುಮಾರು 3 ವರ್ಷಗಳಿಂದ ಕೂಡ ಇಲ್ಲಿ 16 ಮನೆಗಳಿಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ. ಸೊ ಇದೆಲ್ಲವೂ ಕೂಡ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ಇಲ್ವಾ, ಅಥವಾ ಅವರ ಗಮನಕ್ಕೆ ಇದ್ರೂ ಕೂಡ ಅವರ ಕೈ ಬಿಸಿ ಮಾಡುವಂತಹ ಏನಾದರೂ ಕೆಲಸಗಳು ಆಗಿದೆ ಅನ್ನುವಂಥ ಪ್ರಶ್ನೆಗಳು ಅಥವಾ ಅನುಮಾನಗಳು ಕೂಡ ಮೂಡ್ತಾ ಇದೆ. ಕೆಆರ್ಪುರಂನಲ್ಲಿ ಹೈಟೆನ್ಷನ್ ವೈರ್ ತಗುಲಿ ನೇಪಾಳ ಮೂಲದ ಬಾಲಕ ಮೃತಪಟ್ಟಿದ್ದ. ಅದೇ ಮನೆ ಮಾಲೀಕನ ಸಹೋದರಿಯಿಂದಲೇ ವಿದ್ಯುತ್ ಕಳ್ಳತನ ಆಗಿದೆ. ಅಕ್ರಮ ವಿದ್ಯುತ್ ಸಂಪರ್ಕದ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ರು ಅದನ್ನ ತಡೆಗಟ್ಟುವ ಪ್ರಯತ್ನ ಮಾಡದೆ ಕಠಿಣ ಕ್ರಮ ಕೈಗೊಳ್ಳದಿರೋದು ವಿಪರ್ಯಾಸ. ಒಟ್ಟಾರೆ ವಿದ್ಯುತ್ ಕಳ್ಳತನ ಅಪರಾಧ ಎಂದು ಜನರಿಗೆ ಜಾಗೃತಿ ಮೂಡಿಸುವ ಅಧಿಕಾರಿಗಳೇ ವಿದ್ಯುತ್ ಕಳ್ಳತನ ಮಾಡೋರ ಬಗ್ಗೆ ಮಾಹಿತಿ ಇದ್ರೂ ಈವರೆಗೂ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಗಳನ್ನ ಹುಟ್ಟಿಸಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.